ಮಾಧ್ಯಮ ಮಿತ್ರರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತೀನಿ. ಇವತ್ತಿನ ಮಹತ್ವದ ಸುದ್ದಿಗೋಷ್ಠಿ ಏನು ಅಂದರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬೆಂಗಳೂರು ಶಿಕ್ಷಕರ ಕ್ಷೇತ್ರಕ್ಕೆ ಡಾಕ್ಟರ್ GR ಹೆಬ್ಬೂರ್ ಅವರನ್ನು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನಾಗಿ ನಾವು ಕಣಕ್ಕಿಳಿಸ್ತಾ ಇರುವಂಥದ್ದು. ಸುಮಾರು 40 ವರ್ಷಗಳ ಕಾಲ ಅನುದಾನಿತ ಶಾಲೆಯ ಶಿಕ್ಷಕರಾಗಿ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದಿರುವಂಥವರು ಡಾಕ್ಟರ್ GR ಹೆಬ್ಬೂರ್ ಅವರು ತಮ್ಮ ಸೇವೆಯ ಅವಧಿಯಲ್ಲಿ ಸುಮಾರು 30 ವರ್ಷಗಳ ಸುದೀರ್ಘವಾದಂಥ ಹೋರಾಟವನ್ನು ಏನು ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರಿಗೆ ಅಥವಾ ಬೋಧಕರಿಗೆ ಬೋಧಕೇತರರಿಗೆ ಆಗ್ತಾ ಇರುವಂತಹ ಅನ್ಯಾಯ, ವೇತನದಲ್ಲಿ ತಾರತಮ್ಯ, ಈ ವಿಚಾರವಾಗಿ ಹೋರಾಟಗಳನ್ನು ಮಾಡ್ತಾ ಶಿಕ್ಷಕರಿಗೆ ಮತ್ತು ಶಿಕ್ಷಕೇತರರಿಗೆ ನ್ಯಾಯ ಒದಗಿಸುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿರುವಂತಹ ಹೋರಾಟಗಾರರು. ಇವತ್ತು ರಾಜಕಾರಣ ಯಾವ ರೀತಿಯಾಗಿದೆ ನಿಮ್ಗೆ ಗೊತ್ತಿದೆ. JCB ಪಕ್ಷಗಳ ರಾಜಕಾರಣ, ವಿಧಾನ ಪರಿಷತ್ ಅನ್ನೋದು ಶ್ರೇಷ್ಠವಾದಂತಹ ಸ್ಥಾನ. ಆದರೆ ಆ ಜಾಗದಲ್ಲಿ ಇವತ್ತು ರಾಜಕಾರಣಿಗಳನ್ನು ಕೂಡಿಸಿರುವಂಥದ್ದು JCB ಪಕ್ಷದ ನಾಯಕರುಗಳು. ಮುಂಚೆ ಇದನ್ನು ವಿಧಾನ ಪರಿಷತ್ ಅನ್ನೋದನ್ನ ಚಿಂತಕರ ಚಾವಡಿ ಅಂತಿದ್ರು. ಸಾಹಿತಿಗಳನ್ನ, ಶಿಕ್ಷಕರನ್ನ, ವಿದ್ಯಾವಂತರನ್ನ ಅಲ್ಲಿ ಕೂಡಿಸಿ, ಯಾಕೆಂದ್ರೆ ಇವತ್ತು ರಾಜಕಾರಣಿಗಳು ಯಾವ್ಯಾವ ರೀತಿಯಾಗಿ ಕೆಲವು ತೀರ್ಮಾನಗಳನ್ನು ತಗೋತಾರೆ, ಅದು ಸರಿ ಇದೆಯೋ ತಪ್ಪಿದೆಯೋ ಅನ್ನೋದನ್ನ ತೀರ್ಮಾನ ಮಾಡುವಂಥದ್ದು ವಿಧಾನ ಪರಿಷತ್ತು. ಇಲ್ಲೂ ಅದು ಚರ್ಚೆಗೆ ಬರಬೇಕಿತ್ತು. ಆದರೆ ಇವತ್ತು ಯಾವ ರೀತಿಯಾಗಿದೆ, ಹಣವಂತರು, ಬಿಸ್ನೆಸ್ ಮ್ಯಾನ್ಗಳು ಹಣ ಹಂಚ್ತಾ ಎಂಡ ಕುಡಿಸ್ತಾ ರಾಜಕಾರಣವನ್ನ ಏನು ವಿಧಾನಸಭೆಗೆ ಮಾಡ್ತಿದ್ರು, ಅದೇ ರೀತಿಯಾದಂಥ ರಾಜಕಾರಣವನ್ನು ಇವತ್ತು ವಿಧಾನ ಪರಿಷತ್ಗೂ ಸಹ ತಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ಶಿಕ್ಷಕರ ಕ್ಷೇತ್ರದಲ್ಲಿ ಅನುಭವಿ ಶಿಕ್ಷಕರೇ ಬಂದರೆ ನಿಜವಾಗ್ಲೂ ಅವರ ಸಮಸ್ಯೆಗಳನ್ನು ಪರಿಹರಿಸ್ಬೋದು ಅನ್ನೋ ನಿಟ್ಟಿನಲ್ಲಿ KRS ಪಕ್ಷ ಈ ಬಾರಿ ಡಾಕ್ಟರ್ GR ಹೆಬ್ಬೂರ್ ಅವರಿಗೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ಟಿಕೆಟ್ ಅನ್ನು ಕೊಟ್ಟಿರುವಂಥದ್ದು. GR ಹೆಬ್ಬೂರ್ ಅವರು ಮತ್ತು ಅವರ ತಂಡದ ಕಾರಣಕ್ಕಾಗಿ ಇವತ್ತು 25,000ಕ್ಕಿಂತ ಹೆಚ್ಚು ಏನು ಅನುದಾನಿತ ಶಾಲಾ ಕಾಲೇಜುಗಳ ಬೋಧಕರು ಮತ್ತು ಬೋಧಕೇತರರಿಗೆ ಇವತ್ತು ಏನು ಸರ್ಕಾರದಿಂದ ಬರಬೇಕಾದಂತಹ ಸೌಲಭ್ಯಗಳು ದೊರಕುವಂತೆ ಆಗಿರುವಂಥದ್ದು. ಅದೇ ನಿಟ್ಟಿನಲ್ಲಿ 24/7/2026 ಹೈಕೋರ್ಟ್ ಒಂದು ಮಹತ್ವದ ಆದೇಶ ಮಾಡುತ್ತೆ. 1987ರಿಂದ 1995 ಏನು ಅನುದಾನಿತ ಶಾಲೆಗಳಲ್ಲಿ ಕೆಲಸ ಮಾಡಿದಂಥ ಶಿಕ್ಷಕರು ಮತ್ತು ಶಿಕ್ಷಕೇತರರಿಗೆ ಇವತ್ತು ಏನು ಪೆನ್ಷನ್ ಬರಬೇಕು, ಪೆನ್ಷನ್ ಬರುವ ನಿಟ್ಟಿನಲ್ಲಿ ಒಂದು ಆರ್ಡರ್ ಅನ್ನು ಆಗಿದೆ. ಫಿಟ್ಮೆಂಟ್ ಪಾಲಿಸಿ ಪ್ರಕಾರ ರಿಟೈರ್ಡ್ ಆಗಿರುವಂಥವ್ರಿಗೆ ಪೆನ್ಷನ್ ಬರಬೇಕು, ಸರ್ಕಾರ ಅದನ್ನು ಮಾಡಿಕೊಡಬೇಕು ಅಂತ ಹೇಳಿ ಒಂದು ಮಹತ್ವವಾದಂತಹ ಆದೇಶವನ್ನು ಹೊರಡಿಸಿರುವಂಥದ್ದು. ಇದರಿಂದ ಸುಮಾರು 60,000ರಿಂದ 70,000 ಶಿಕ್ಷಕರ ಕುಟುಂಬಗಳಿಗೆ ಅನುಕೂಲವಾಗುವಂಥದ್ದು. ಈ ರೀತಿಯಾದಂತಹ ನಾನಾ ಹೋರಾಟಗಳನ್ನು ಮಾಡ್ತಾ ಏನು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಇವತ್ತು ಯಾವುದೇ ರೀತಿಯ ತಾರತಮ್ಯ ಆಗಬಾರ್ದು. ಖಾಸಗಿ ವಲಯದಲ್ಲಿರಲಿ, ಸರ್ಕಾರಿ ವಲಯದಲ್ಲಿರಲಿ, ಎಲ್ಲರಿಗೂ ಸಮಾನವಾದಂತಹ ವೇತನ ಬರಬೇಕು. ಇವತ್ತು 1ರಿಂದ 10ನೇ ತರಗತಿ ಇರ್ಬೋದು, PUC ಇರ್ಬೋದು, ಡಿಗ್ರಿ ಇರ್ಬೋದು, ಪಾಠ ಒಂದೇ ಇರುತ್ತೆ. ಸರ್ಕಾರಿ ಇರ್ಬೋದು, ಖಾಸಗಿ ಇರ್ಬೋದು, ಅನುದಾನ ಇರ್ಬೋದು, ಅನುದಾನ ರಹಿತವಿರ್ಬೋದು, ಪಾಠ ಒಂದೇ ಮಾಡ್ತಾ ಇರ್ತಾರೆ ಯಾರೋ ಶಿಕ್ಷಕರು. ಆದರೆ ಅವ್ರಿಗೆ ಕೊಡುವಂತಹ ವೇತನದಲ್ಲಿ ತಾರತಮ್ಯ ಆಗ್ತಾ ಇದೆ. ಈ ತಾರತಮ್ಯ ನಿಲ್ಲಬೇಕು, ಸಮಾನ ವೇತನ ಸಿಗಬೇಕು. ಕೊನೆಯ ಪಕ್ಷ ಮೂಲ ವೇತನ ಏನಿದೆ ಆ ಮೂಲ ವೇತನನಾದ್ರೂ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಇದಕ್ಕೆ ಈ ಬಾರಿ ನಮ್ಮ ಶಿಕ್ಷಕರು ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಏನು ರಾಮನಗರ ಇರುವಂಥದ್ದು ಇವಾಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿದೆ. ಈ 3 ಜಿಲ್ಲೆಗಳ ಶಿಕ್ಷಕರು ಏನು ನೋಂದಾಯಿತರಾಗಿದ್ದೀರಾ ಈ ಬಾರಿ ಚುನಾವಣೆಯಲ್ಲಿ ಮತದಾನ ಮಾಡೋದಕ್ಕೆ, ಪ್ರಾಮಾಣಿಕವಾದಂತಹ ಒಂದು ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಮಾಡಬೇಕು, ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಈ ಬಾರಿ ಡಾಕ್ಟರ್ GR ಹೆಬ್ಬೂರ್ ಅವರನ್ನ ಕಣಕ್ಕಿಳಿಸ್ತಾ ಇದ್ದೀವಿ. ನೀವೆಲ್ಲರೂ ಪ್ರಾಮಾಣಿಕರನ್ನ ಆಯ್ಕೆ ಮಾಡಬೇಕು. ಇವತ್ತು ನಿಮ್ಗೆಲ್ಲ ಗೊತ್ತಿದೆ, ಶಿಕ್ಷಕರ ಕ್ಷೇತ್ರ ಅನ್ನೋದು ಶಿಕ್ಷಕರು ಅನ್ನೋದೇ ಒಂದು ಪವಿತ್ರವಾದಂಥ ಕೆಲಸ ವೃತ್ತಿ. ಆದರೆ ಇಂತಹ ಶಿಕ್ಷಕರನ್ನೇ ಕೆಲವು ಅಭ್ಯರ್ಥಿಗಳು ಅವ್ರಿಗೆ ಹಣದ ಆಮಿಷ ಕೊಡ್ತಾ, ಗಿಫ್ಟ್ಗಳನ್ನು ಕೊಡ್ತಾ, ಪಾರ್ಟಿಗಳನ್ನು ಮಾಡಿಸ್ತಾ, ರೆಸಾರ್ಟ್ಗೆ ಕರ್ಕೊಂಡೋಗಿ ಅಲ್ಲಿ ಪಾರ್ಟಿಗಳನ್ನು ಕೊಡುವಂತಹ ಒಂದು ಪರಿಪಾಠ ಕಳೆದ ಒಂದು 15-20 ವರ್ಷದಿಂದ ನಡೀತಾ ಇದೆ. ದಯಮಾಡಿ ಈ ರೀತಿಯಾದಂತಹ ಆಸೆ ಆಮಿಷಗಳಿಗೆ ನಮ್ಮ ಶಿಕ್ಷಕರು ಹೋಗಬಾರ್ದು. ನೀವು ಯಾವ ರೀತಿಯಾಗಿ ಮಕ್ಕಳಿಗೆ ಪಾಠ ಮಾಡ್ತೀರಾ, ಯಾವ ರೀತಿಯಾದಂಥ ಶಿಕ್ಷಣವನ್ನು ಕೊಡ್ತಿದ್ದೀರಾ, ಶಿಕ್ಷಣದ ಮೌಲ್ಯವನ್ನು ನೀವು ಎತ್ತಿ ಹಿಡಿಬೇಕಾದಂಥ ಕೆಲಸವನ್ನು ಶಿಕ್ಷಕರು ಮಾಡಬೇಕು. ಆದರೆ ಚುನಾವಣೆಗಳಲ್ಲಿ ಈ ರೀತಿ ಯಾವುದೋ ಒಂದು ಆಮಿಷಕ್ಕೆ ಒಳಗಾಗಿ ಮತದಾನ ಮಾಡುವುದನ್ನು ನಿಲ್ಲಿಸಬೇಕು ಅನ್ನೋದು ನಮ್ಮ ಕಳಕಳಿ. ದಯಮಾಡಿ ಶಿಕ್ಷಕರು ಏನು ಈ ಬಾರಿ ಮತದಾನ ಮಾಡ್ತಾ ಇದ್ದೀರಾ ಅಥವಾ ನಿಮ್ಗೆ ಯಾರಾದರೂ ಆಮಿಷ ಒಡ್ಡಿದ್ರೆ ದಯಮಾಡಿ ನಮಗೆ ಸಂಪರ್ಕ ಮಾಡಿ. ಯಾರೋ ಅಭ್ಯರ್ಥಿ ಈ ಥರ
ಆಮಿಷ ಹೊಡ್ತಾ ಇದ್ದಾನೆ, ಗಿಫ್ಟ್ ಕೊಡ್ತಾ ಇದ್ದಾನೆ ಅಥವಾ ಹಣ ಹಂಚಕ್ಕೆ ಬಂದಿದ್ದಾನೆ ಅನ್ನೋದು ಇದ್ರೆ ನಮಗೆ ಮಾಹಿತಿ ಕೊಡಿ. ಅಂತ ಅಭ್ಯರ್ಥಿಯ ಏನು ನಾಮಿನೇಷನ್ ಮಾಡಿ ಅಭ್ಯರ್ಥಿ ಆಗಿರ್ತಾನೆ ಇದನ್ನೇನೆ ರದ್ದುಗೊಳಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಪ್ರಾಮಾಣಿಕರನ್ನ ಆಯ್ಕೆ ಮಾಡಿದ್ರೆ ಮಾತ್ರ ನಿಮಗೆ ನಾವೇನು ಮಾತಾಡ್ತಾ ಇದ್ದೀವಲ್ಲ ಸಮಾನ ವೇತನ ಸಿಗಬೇಕು, ಇವತ್ತು ಶಿಕ್ಷಕರಲ್ಲಿರುವಂಥ ತಾರತಮ್ಯ ನಿಲ್ಲಬೇಕು ಅಂದರೆ ನಿಮ್ಮ ಪರವಾಗಿ ಧ್ವನಿಯಾಗುವಂಥವ್ರು ಇವತ್ತು ವಿಧಾನಸೌಧದಲ್ಲಿ ಒಬ್ರು ಇರಬೇಕು. ಅದು ಆ ಮಾನದಂಡದಲ್ಲಿ ನಾವು ಇವತ್ತು ಡಾಕ್ಟರ್ GR ಹೆಬ್ಬೂರ್ ಅವ್ರಿಗೆ ನಮ್ಮ ಪಕ್ಷ ಮತ್ತೆ ಹೇಳ್ತಾ ಇದ್ದೀನಿ, ಅವ್ರನ್ನ ನಾವು ಟಿಕೆಟ್ ಕೊಟ್ಟು ಘೋಷಣೆ ಮಾಡ್ತಾ ಇದ್ದೀವಿ. ದಯಮಾಡಿ ನೀವೆಲ್ಲರೂ ಅವ್ರಿಗೆ ಮತ ಕೊಡಬೇಕು ಅಂತ ಈ ಮಾಧ್ಯಮದ ಮೂಲಕ ನಾನು ಕೇಳ್ಕೊತೀನಿ. ಈಗ ನಮ್ಮ ಅಭ್ಯರ್ಥಿಯಾದಂಥ ಡಾಕ್ಟರ್ GR ಹೆಬ್ಬೂರ್ ಅವರು ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ನಮಸ್ಕಾರ ಮಾಧ್ಯಮ ಮಿತ್ರರಿಗೆ. ನಾನು ಈ ಸಂದರ್ಭದಲ್ಲಿ ಈಗ ನಮ್ಮ ಸ್ನೇಹಿತರು ಮತ್ತು ಎಲ್ಲ ಹೇಳಿದ್ದಾರೆ. ಈಗ ಆ ವಿಚಾರದಲ್ಲಿ ನಾನು ಹೇಳೋದಿಷ್ಟೇ, ನಮ್ಮಲ್ಲಿ ಶಿಕ್ಷಕರಲ್ಲಿ ಬದಲಾವಣೆ ಆಗಬೇಕು. ಏನಂತ ಹೇಳಿದ್ರೆ, ಈ ಕ್ಷೇತ್ರ ಏನಾದರೂ ಸ್ವಚ್ಛವಾಗಿ ಆಗಬೇಕು ಅಂತಿದ್ರೆ ಅನುಭವಿ ಶಿಕ್ಷಕನೇ ಈ ಚುನಾವಣೆಗೆ ನಿಲ್ಲಬೇಕು. ಆ ಚುನಾವಣೆಯಲ್ಲಿ ಆತನೇ ಗೆಲ್ಲಬೇಕು. ಶಿಕ್ಷಣ ಕ್ಷೇತ್ರಕ್ಕೆ ಆತನೇ ಶಿಕ್ಷಣ ಮಂತ್ರಿ ಆಗಬೇಕು ಅನ್ನೋದು ನನ್ನ ಮತ್ತು ನಮ್ಮ ಈ ಪಕ್ಷದ ಒಂದು ಗುರಿ. ಅದಾದಾಗ ಅದನ್ನು ಸಮಸ್ಯೆನ ಬಗೆಹರಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಈ ಯೋಚನೆ ಮಾಡಿರ್ತಕ್ಕಂಥದ್ದು. ಎರಡನೇದು, ಈ ಕ್ಷೇತ್ರ ತುಂಬ ಪವಿತ್ರವಾದ ಕ್ಷೇತ್ರ. ಈ ಪವಿತ್ರ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಬುದ್ಧಿವಂತರೆ, ಪ್ರತಿಯೊಬ್ಬರೂ ಮೇಧಾವಿಗಳೇ. ಹಾಗಾಗಿ ಒಬ್ಬರೇ ಹಲವಾರು ವರ್ಷ ಇರೋದ್ರಿಂದ 6 ವರ್ಷ ಅವಕಾಶ ಇದೆ. 6 ವರ್ಷ, 12 ವರ್ಷ, 18 ವರ್ಷ, 24 ವರ್ಷ, 48 ವರ್ಷ ನಾನು ಸಾಧನೆ ಮಾಡಿದೆ ಅನ್ನೋದಕ್ಕಿಂತ ಪ್ರತಿ ಚುನಾವಣೆಯಲ್ಲಿ ಹೊಸ ಹೊಸ ಮುಖಗಳಿಗೆ ಕೊಟ್ಟರೆ ಅವ್ರ ಪ್ರತಿಭೆ, ನನ್ನ ಪ್ರತಿಭೆ ಏನು ಸಿಗುತ್ತೋ ನನಗಿಂತ ಉತ್ತಮವಾದ ಪ್ರತಿಭೆ ಮತ್ತೊಬ್ಬನಲ್ಲಿರುತ್ತೆ. ಅವನಿಗೆ ಸಿಗೋ ಕಾರಣಕ್ಕೆ ಪ್ರತಿ ಚುನಾವಣೆಯಲ್ಲಿ ಅದೆಲ್ಲ ಹೊಸೊಬ್ಬರಿಗೆ ಕೊಡಬೇಕು ಅನ್ನೋದು ಒಂದು. ಇನ್ನು ಮೂರನೇದಾಗಿ ನನ್ನ ಅಭಿಪ್ರಾಯ ಏನಂತಂದರೆ, ಈಗ ಎಲ್ಲ ಕ್ಷೇತ್ರದಲ್ಲೂ ಕೆಡಿಸ್ಬಿಟ್ಟಿದ್ದಾರೆ ಈ ರಾಜಕಾರಣ. ಈ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಕೆಟ್ಟೋಗಿರೋದ್ರಿಂದ ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂಥ ಭ್ರಷ್ಟ ಹಣನ ಶಿಕ್ಷಕರು ತಗೊಳ್ಳೋದಾಗಲಿ, ಅಥವಾ ಅವರು ಉಡುಗೊರೆ ಪಡೆಯೋದಾಗಲಿ, ಅಥವಾ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿಗೆ ಹೋಗೋದಾಗಲಿ, ಮದ್ಯಪಾನ ಮಾಡೋದಾಗಲಿ, ಅಥವಾ ಈ ಥರ ಭೋಜನ ಕೂಟಗಳಿಗೆ ಸೇರೋದಾಗಲಿ ಶಿಕ್ಷಕರಾಗಿ ಹೋಗೋದು ತಪ್ಪು. ಇನ್ನು ಶಿಕ್ಷಕರೇ, ಒಬ್ಬ ಶಿಕ್ಷಕರಿಗೆ ಬೇಕಾದ್ರೆ 10 ರೂಪಾಯಿ 100 ರೂಪಾಯಿ ಕೊಟ್ಟು ಒಂದು ಓಟ್ ಹಾಕಿದ್ರೆ ಅದಕ್ಕೆ ತುಂಬ ಗೌರವ ಇರುತ್ತೆ. ಅವ್ರು ಯಾರೋ ಕರೀತಾರೆ ಅಂತೇಳಿ ಹೋಗಿ ಅವ್ರ ಹತ್ರ ಇದನ್ನೆಲ್ಲ ಆಮಿಷಕ್ಕೆ ಒಳಗಾಗಿ ಅವ್ರಿಗೂ ಮತ ಕೊಟ್ಟು ನಮ್ಮ ಇದನ್ನು ಹಾಳು ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅದಾಗಬಾರದು ಅನ್ನೋದು ಈ ಮೂರು ನನಗೆ. ಆನಂತರ ಶಿಕ್ಷಕರಿಗೆ ಬೇಡಿಕೆ ಏನಂತ ಹೇಳಿದ್ರೆ, ನನ್ನ ಅಭಿಪ್ರಾಯದಲ್ಲಿ ಈಗ ಸರ್ಕಾರಿ ಶಿಕ್ಷಕರಿಗೆ ಸರ್ಕಾರ ಏನೋ ಫಿಕ್ಸ್ ಮಾಡಿರುತ್ತೆ, ಕಾಯಂ ಶಿಕ್ಷಕರಿಗೆ ಅದೇ ವೇತನ, ಅನುದಾನಿತ ಸೌಲಭ್ಯ ಅನುದಾನಿತ ಶಿಕ್ಷಕನಿಗೂ ಸಿಗಬೇಕು. ಅದೇ ರೀತಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ತಾತ್ಕಾಲಿಕ ಅರೆಕಾಲಿಕ ಶಿಕ್ಷಕರಂತ ತಗೋತಾರೆ. ತುಂಬ ಅನ್ಯಾಯ. ಅದು ಮಾತ್ರ ಅದನ್ನು ತಡಿಬೇಕು. ತಡೆದು ಅವನಿಗೆ ಏನು ಸರ್ಕಾರಿ ಕಾಯಂ ಶಿಕ್ಷಕರು ಕೊಡ್ತಾರೋ ಆ ಕೊಡ್ತಕ್ಕಂಥ ವೇತನದಲ್ಲಿ ಮೂಲ ವೇತನನ ಅವರಿಗೆ ಕೊಡಬೇಕು. ಮೂಲ ವೇತನ ಕೊಟ್ಟು 1 ವರ್ಷ ಅಷ್ಟೇ ಕೆಲಸ ಮಾಡಬೇಕು. ಅವರು 1 ವರ್ಷದ ಒಳಗಡೆ ಇವರು ಆಯ್ಕೆ ಮಾಡಿ ಅದನ್ನು ಪ್ರಕ್ರಿಯೆ ಮುಗಿಸಿ ಕಾಯಂ ಶಿಕ್ಷಕರನ್ನ ನೇಮಕ ಮಾಡಲಿಲ್ಲ ಸರ್ಕಾರ ಅಂದರೆ 2ನೇ ವರ್ಷಕ್ಕೆ ಅವನು ಆಟೋಮೆಟಿಕ್ ಕಾಯಂ ಮಾಡಬೇಕು. ಅವನ ವಿದ್ಯಾರ್ಥಿ ಬೇಕಾದಂಥ ಶಿಕ್ಷಣಕ್ಕೆ ಬೇಕಾದಂಥ ವಿದ್ಯಾರ್ಥಿ ಇದ್ದರೆ ಅವನನ್ನು ಕಾಯಂ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಆನಂತರ ಅದೇ ರೀತಿ ಅನುದಾನ ರಹಿತ ಶಿಕ್ಷಕರಿದ್ದಾರೆ. ಅನುದಾನ ರಹಿತ ಶಿಕ್ಷಕರಿಗೆ ಅನುದಾನದ ರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಸರಿಯಾದ ರೀತಿಯಾದಂಥ ವೇತನ ಸಿಗಲ್ಲ. ಅವ್ರಿಗೂ ಕೂಡ ಏನು ಕಾಯಂ ಶಿಕ್ಷಕರಿಗೆ ವೇತನ ಕೊಡ್ತಾರೆ ಆ ಮೂಲ ವೇತನ ಏನಿದೆ, ಮೂಲ ವೇತನ ಕಡ್ಡಾಯವಾಗಿ ಕೊಡಬೇಕು. ಆಮೇಲೆ ಅವರಿಗೆ PF, ESI, ಗ್ರ್ಯಾಚ್ಯುಟಿ ಏನಿದೆ ಕೊಡಲ್ಲ. ಯಾವ ಸಂಸ್ಥೆಯವರು ಕೂಡ ಈ ಗ್ರ್ಯಾಚ್ಯುಟಿ PF, ESI ಕೊಡ್ತಾ ಇರೋದು ಕಡಿಮೆ ಆಗಿದೆ. ಕೊಡಲೇಬೇಕಾಗುತ್ತೆ ಅವ್ರಿಗೆ. ದಯಮಾಡಿ ಇಷ್ಟು ನಮ್ಮ ಬೇಡಿಕೆ ಇದೆ. ಇದನ್ನು ಬೇಡಿಕೆ ಈಡೇರಿಸಿ ಈ ಭ್ರಷ್ಟಾಚಾರನ ಶಿಕ್ಷಣ ಕ್ಷೇತ್ರದಲ್ಲಿ ನಿರ್ಮೂಲನೆ ಮಾಡಿದ್ರೆ ಮಾತ್ರ ಇಡೀ ಸಮಾಜದಲ್ಲಿ ಮತ್ತು ರಾಜ್ಯದಲ್ಲಿ, ದೇಶದಲ್ಲಿ ಪರಿವರ್ತನೆ ಆಗ್ಬೋದು ಅನ್ನೋದು ಒಂದು ಗುರಿ ಇಟ್ಕೊಂಡು ಈ ಚುನಾವಣೆಗೆ ನಾವು ಹೊರಟಿದ್ದೀವಿ. ನೀವು ಯಾರೂ ಕೂಡ ಯಾರ ಮಾತನ್ನು ಕೇಳಬೇಡಿ. ದಯಮಾಡಿ ಶಿಕ್ಷಕರು ಯಾವ ಆಮಿಷಕ್ಕೆ ಬಲಿಯಾಗದೇ ಈ ಬಾರಿ ನೀವು ನನಗೆ ಈ ಪಕ್ಷದ ಅಭ್ಯರ್ಥಿ ಆದಂಥ ನನಗೆ ಮತ ಕೊಟ್ಟು ಗೆಲ್ಲಿಸಿದ್ರೆ ನಮ್ಮದೇ ಆದಂಥ ಒಂದು ಅನುಭವದಲ್ಲಿ ಇದನ್ನು ಪರಿವರ್ತನೆ ಮಾಡಬಲ್ಲೆ ಅನ್ನೋ ಒಂದು ನಂಬಿಕೆ ನನಗಿದೆ. ಅದನ್ನು ಮಾಡೋದಕ್ಕೆ ಒಂದು ಅವಕಾಶ ಕೊಡಿ. ಇನ್ನು ಮುಂದಿನ ಚುನಾವಣೆಗಳಲ್ಲಿ ನಾನು ಒಂದು ವೇಳೆ ನೀವು ನನ್ನನ್ನು ಕಳಿಸ್ಕೊಟ್ರೆ
ನಾನು ಪರಿವರ್ತನೆ ಮಾಡಿ ಮುಂದಿನ ದಿನಗಳಲ್ಲಿ ಶಿಕ್ಷಕರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಬಂದರೂ ಬಗೆಹರಿಸುವಂಥ ಒಂದು ನಿಟ್ಟಿನಲ್ಲಿ ಒಂದು ಪ್ರಯತ್ನ ನಾವು ಮಾಡ್ತೀವಿ ಮತ್ತು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ತಾವು ದಯಮಾಡಿ ಈ ಬಾರಿ ಈ ಬೆಂಗಳೂರು ಶಿಕ್ಷಕ ಕ್ಷೇತ್ರದಲ್ಲಿ ಅಂತ ನನಗೆ ನಿಂತಿರ್ತಿದ್ದೀನಿ. ದಯಮಾಡಿ ಎಲ್ಲ ಇಡೀ ರಾಜ್ಯದ ಶಿಕ್ಷಕರೆಲ್ಲ ಒಂದಾಗಿ ನಿಮ್ಮ ಬ್ಯಾಂಗ್ಳೂರಿನಲ್ಲಿ ಏನು ಮತದಾರಿದ್ದಾರೆ ಅವ್ರನ್ನ ಯಾವ ರೂಪದಲ್ಲಾದ್ರೂ ನೀವು ಸಂಪರ್ಕ ಮಾಡಿ ಈ ಬಾರಿ ಶಿಕ್ಷಕರಿಗೆ ಮತ ಹಾಕಿ ನಿಂತಹ ಅಭ್ಯರ್ಥಿಗೆ ಅಂತ ಹೇಳಿ ನೀವು ಕೇಳ್ಕೊಂಡು ಈ ಸರ್ತಿ ನಮ್ಮನ್ನು ಚುನಾವಣೆಯಲ್ಲಿ ಗೆಲ್ಲಿಸ್ಕೊಡ್ಬೇಕು. ಗೆಲ್ಲಿಸಿದ ನಂತರ ನಮ್ಮ ಕೆಲಸ ಕಾರ್ಯಗಳನ್ನ ಸುಗಮವಾಗಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ನಿಮ್ಮನ್ನು ಕೈ ಮುಗಿದು ಪ್ರಾರ್ಥಿಸ್ತೇನೆ. ನಮಸ್ಕಾರ.